ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಸುಮಾರು 1315 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. SSLC ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ, ಅಥವಾ ನೀವೇನಾದ್ರೂ ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೂ ಕೂಡ ಮತ್ತು ಸೆಕೆಂಡ್ PUC ಪಾಸ್ ಆಗಲಿಲ್ಲ ಅಂದ್ರೂ ಕೂಡ SSLC ಮಾತ್ರ ಕಂಪ್ಲೀಟ್ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಮಹಿಳೆಯರು ಪುರುಷರು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದು ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಅದೇ ರೀತಿಯಾಗಿ ಇದರ ಜೊತೆಯಲ್ಲಿ ಇನ್ನಿತರ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಮತ್ತು ಆಯ್ಕೆ ಆದ್ರೆ ನಿಮಗೆ ಸುಮಾರು 63,000 ತನಕ ಸ್ಯಾಲ್ರಿ ಸಿಗತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನಿಮ್ಗೆ ಯಾವುದೇ ರೀತಿಯ ಗೊಳಪರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 10ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು 9ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿರ್ತಾರೆ. 9ನೇ ತಾರೀಕು 8ನೇ ತಿಂಗಳು 2025 ಈ ಒಂದು ತಿಂಗಳಲ್ಲಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತು ಅರ್ಜಿಗಳು ಪ್ರಾರಂಭ ಯಾವಾಗಿನಿಂದ ಆಗತ್ತೆ ಅಂದ್ರೆ 13ನೇ ತಾರೀಕು 13 ಆಗಸ್ಟ್ 2025 ಈ ಒಂದು ದಿನಾಂಕದಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಆನ್ಲೈನ್ ನಲ್ಲಿ. ಈಗ ಆಫ್ಲೈನ್ ನಲ್ಲಿ ಅವಕಾಶ ಇಲ್ಲ ಮತ್ತು ಆನ್ಲೈನ್ ನಲ್ಲಿ ಅವಕಾಶ ಇಲ್ಲ. ನೇರವಾಗಿ ಮೊದಲಿಗೆ ರಿಲೀಸ್ ಮಾಡ್ತಾರೆ ನೋಟಿಸ್. ಈಗ ಯಾವ್ದಾದ್ರು ಪೋಸ್ಟ್ ಬಿಡುಗಡೆ ಮಾಡ್ಬೇಕಂದ್ರೆ ಕೂಡ ಮೊದಲಿಗೆ ನೋಟಿಸ್ ರಿಲೀಸ್ ಮಾಡ್ತಾರೆ. ಅದ ನಂತರ ನಿಮಗೆ ಉಳಿದಂತ ಪೋಸ್ಟ್ ಬಗ್ಗೆ ಆನ್ಲೈನ್ ಅಲ್ಲಿ ಅರ್ಜಿಗಳು ಪ್ರಾರಂಭ ಆಗತ್ತೆ. ರಿಜಿಸ್ಟರ್ ಆಪ್ಷನ್ ಓಪನ್ ಆಗತ್ತೆ. ಇಲ್ಲ ಅಂದ್ರೆ ಈಗ ಏನಾದ್ರು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಕ್ ಹೋದ್ರೆ ರಿಜಿಸ್ಟರ್ ಆಪ್ಷನ್ ಓಪನ್ ಆಗಿರಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. 13ನೇ ತಾರೀಕದಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ. ಯಾರ್ಯಾರು ಹೊಸದಾಗಿ ನೋಡಾತಿರಲ್ಲ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಹೊಸದಾಗಿ ನೋಡಾತಿರ ಅನ್ನೋ ಕೂಡ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾರ. ನೋಡಿ, ಈಗ ಅಕಸ್ಮಾತ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಪೋಸ್ಟ್ ಬತ್ತಪ್ಪ ಅಂದ್ರೆ, ಹೊಸ ನೇಮಕಾತಿ ಬಂದು ಅಂದ್ರೆ ಅದು ನಮಗೆ ರಿಲೀಸ್ ಮಾಡಿದೀವಿ, ಅಪ್ಡೇಟ್ ಕೊಟ್ಟಿವಿ ಅಂದ್ರೆ, ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಶನ್ ಬರತ್ತೆ. ಆಗ ನೀವು ಆ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಬೇಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಲ್ಲ. ತುಂಬಾ ಜನ ಆದ್ಮೇಲೆ ಅರ್ಜಿ ಕರೆದಿರ್ತಾರೆ, ಬಟ್ ದಿನಾಂಕ ಮುಗಿದು ಹೋದ್ಮೇಲೆ ನೋಡ್ತಾರೆ. ಆವಾಗ ಕಮೆಂಟ್ ಮಾಡ್ತಾರೆ, ಸರ್ ಸ್ವಲ್ಪ ದಿನಾಂಕ ಇರೋ ತನಕ ವಿಡಿಯೋ ಮಾಡ್ಬೋದಲ್ಲ, 1 ದಿನ ಇದೆ 2 ದಿನ ಇದೆ, ಇಷ್ಟೇ ಯಾಕೆ ತಡ ಮಾಡಿ ವಿಡಿಯೋ ಮಾಡಿದಾರ ಅಂತ ತುಂಬಾ ಜನ ಕೇಳ್ತಾರೆ. ಮತ್ತೆ ಅದರಲ್ಲಿ ಕೂಡ ನಾವೇ ಬೆಳೆಸ್ಕೊಳ್ಳೋದು. ಅದೇ ಒಂದು ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋ ಅಂತ ಹೇಳ್ತಾ ಇರೋದು. ಇದ್ರ ಬಗ್ಗೆ ಕೆಲವು ಜನಕ್ಕೆ ಅರ್ಥ ಆಗಿರತ್ತೆ, ಇನ್ನು ಕೆಲವು ಜನರಿಗೆ ಅರ್ಥ ಆಗಲ್ಲ. ಬನ್ನಿ ಸ್ನೇಹಿತರೆ, ಏನೇ ಇರಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಇಂಡಿಯನ್ ನ್ಯಾವಿಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಇಂಡಿಯನ್ ನ್ಯಾವಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರತ್ತೆ. ಟೋಟಲ್ ಆಗಿ 1315 ಪೋಸ್ಟು 1315 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ನೋಡಿ, ಯಾವ ಒಂದು ಪೋಸ್ಟ್ ಇದೆ ಅಂದ್ರೆ ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಸ್ಕಿಲ್ಡ್ ಅಪ್ರೆಂಟಿಸ್ ಅಂತ ಹೇಳಿ. ಈ ಒಂದು ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಸ್ಕಿಲ್ ಅಪ್ರೆಂಟಿಸ್ ಯಾರಿಗಪ್ಪ ಅಂದ್ರೆ ಇದು ವಿದ್ಯಾರ್ಥಿಗಳು ಕೆಲವರಿಗೆ ಇರತ್ತೆ, ಕೆಲವರಿಗೆ ಇರೋದಿಲ್ಲ. ಈ ರೀತಿಯಾಗಿರತ್ತೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಅಗ್ನಿವೀರದವರು ಅಪ್ಲಿಕೇಶನ್ ಹಾಕ್ಬಹುದು. ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಈಗೇನು ಎಕ್ಸ್ ಅಗ್ನಿವೀರದವರು ಸೈನಿಕದವರು ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಿ ಕೊಟ್ಟಿದ್ದಾರೆ. EWS ಅವ್ರ ಅಪ್ಲಿಕೇಶನ್ ಹಾಕಿ, ESM ದವ್ರ ಅಪ್ಲಿಕೇಶನ್ ಹಾಕಿ, PWD ಅಭ್ಯರ್ಥಿಗಳು, ಇವರು OBC SC ST ಇವರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಇನ್ನೊಂದು ಇಲ್ಲಿ ಅಂಗವಿಕಲದವ್ರಿಗೆ ಅವಕಾಶ ಕೊಟ್ಟಿಲ್ಲ. ತುಂಬಾ ಜನ ಕೇಳ್ತಾರೆ ಅಂಗವಿಕಲದವ್ರಿಗೆ ಅವಕಾಶ ಇದೆಯಾ ಇಲ್ಲ ಅಂತೇಳಿ. ಅಂಗವಿಕಲದವ್ರಿಗೆ ಯಾವುದೇ ರೀತಿಯಾಗಿ ಅವಕಾಶ ಕೊಟ್ಟಿಲ್ಲ. ಇದೊಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ. ಅದ ನಂತರ ಏನೇನು ಪೋಸ್ಟ್ ಇದಾವೆ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅವರು. ಇಂಜಿನ್ ಪೋಸ್ಟು, ಅದ ನಂತರ ಮೆಕ್ಯಾನಿಕ್ ಪೋಸ್ಟು, ಸಿಸ್ಟಮ್ ಪೋಸ್ಟು, ಮಿನಲ್ ಪೋಸ್ಟು, RIEC ಈ ರೀತಿಯ ವಿವಿಧ ಪೋಸ್ಟ್ ಇದಾವೆ. ಸ್ವಲ್ಪ ನೋಡ್ಕೊಳ್ಳಿ ಇದ್ರ ಬಗ್ಗೆ. ನಾನು ನಿಮಗೆಲ್ಲ ಮಾಹಿತಿನ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾ ಹೋದ್ರೆ ಲಾಂಗ್ ಆಗುತ್ತೆ ವಿಡಿಯೋ, ತುಂಬಾ ಜನ ನೋಡೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಇನ್ನು ಮೊದಲನೇದಾಗಿ ವಯೋಮಿತಿ ಬಗ್ಗೆ ನೋಡೋಣ. ಎಷ್ಟೆಷ್ಟಾಗಿರ್ಬೇಕು ವಯೋಮಿತಿ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ 18 ವರ್ಷದಿಂದ ನಿಮಗೆ 18 ವರ್ಷದಿಂದ 25 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅರ್ಜಿ ಶುಲ್ಕ ಅಂತ ಯಾವುದೇ ರೀತಿಯಾಗಿ ಇರೋದಿಲ್ಲ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಒಂದು ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಲಿಖಿತ ಪರೀಕ್ಷೆ ಇರತ್ತೆ ಮತ್ತು ಡಾಕ್ಯುಮೆಂಟ್ಸ್, ವೈದ್ಯಕೀಯ ಪರೀಕ್ಷೆ. ಇಷ್ಟಾದ್ರೆ ಮುಗಿತು. 4 ಪ್ರಕ್ರಿಯೆ ಇರತ್ತೆ. ತುಂಬಾ ಈಸಿ ಪ್ರೊಸೆಸಿಂಗು. ಮತ್ತು ಶೈಕ್ಷಣಿಕ ಅರ್ಹತೆ SSLC ಮಾತ್ರ. ಅವ್ರು ಕೊಟ್ಟಿರುವಂತ ನೋಟಿಸ್ ದಲ್ಲಿ SSLC ಮಾತ್ರ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೊಳ್ಳಿ. ತುಂಬಾ ಜನ ಕೇಳ್ತಾರೆ, ಸರ್ ಇನ್ನು ಅಧಿಸೂಚನೆ ರಿಲೀಸ್ ಮಾಡಿಲ್ಲ ಅಂತ ಅನ್ನಕ್ ಹೋಗ್ಬೇಡಿ. ಅರ್ಜಿಗಳು ಪ್ರಾರಂಭ ಆಗಿಲ್ಲ. 13ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೇನ್ ಹೇಳಿದೆ, 13ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದು ಸಂಪೂರ್ಣ ನೋಟಿಸ್ ಆಗಿರತ್ತೆ. ತುಂಬಾ ಜನ ಕೇಳ್ತಾರೆ, ಅದೇ ಒಂದು ಕಾರಣಕ್ಕೆ ತಿಳಿಸ್ಕೊಡ್ತಾ ಇರೋದು. 13ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ.
ಅದ ನಂತರ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸ್ಯಾಲ್ರಿ 19 CPC ಪ್ರಕಾರ 19,000ದಿಂದ 63,000 ತನಕ ಸ್ಯಾಲ್ರಿ ಇರತ್ತೆ. ಮತ್ತೆ ಇನ್ನೊಂದು ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ. ಇದು ಟ್ರೇಡ್ಸ್ಮ್ಯಾನ್ ಸ್ಕಿಲ್ಡ್ ಅಪ್ರೆಂಟಿಸ್ ಅಂತೇಳಿ ಎಕ್ಸ್ ಅಪ್ರೆಂಟಿಸ್ ಅವರು ಅಪ್ಲಿಕೇಶನ್ ಹಾಕ್ಬಹುದು. ಅಂದ್ರೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಫಾರ್ ಎಕ್ಸ್ ನೇವಲ್ ಅಪ್ರೆಂಟಿಸ್ ಅಂತೇಳಿ ಓನ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಅನ್ಬೋದವರು ಫ್ರೆಶರ್ದವ್ರಿಗೆ ಅವಕಾಶ ಕೊಟ್ಟಿಲ್ಲ. ಎಕ್ಸ್ ನೇವಲ್ ಅಪ್ರೆಂಟಿಸ್ ಅಂತ ಹೇಳಿ ಈ ಒಂದು ಅಪ್ರೆಂಟಿಸ್ ಉಂಡ್ಲಿದವ್ರು ಕೊಟ್ಟಿದ್ದಾರೆ. ಅಂತ ಒಂದು ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿ. ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅಂದ್ರೆ ಈಗ ಅನುಭವ ಇರತ್ತೆ, ನಿಮ್ಮ ಒಂದು ಪ್ರಮಾಣ ಪತ್ರ ಇರತ್ತೆ, ಅಪ್ರೆಂಟಿಸ್ ದಲ್ಲಿ ಕೆಲಸ ಮಾಡಿರ್ತಾರ, ಅಂತ ಒಂದು ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬಹುದು. ಅಂತ ಒಂದು ವ್ಯಕ್ತಿಗಳು ಮಾತ್ರ ಕೊಟ್ಟಿದ್ದಾರೆ. ಫ್ರೆಶರ್ದವ್ರಿಗೆ ಅವಕಾಶ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಫ್ರೆಶರ್ದವ್ರಿಗೆ ಅವಕಾಶ ಇಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ದವರು ಅದ ನಂತರ ಅನುಭವದವರು ಅಪ್ಲಿಕೇಶನ್ ಹಾಕಬಹುದು. ಇದು ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಇದು ನಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯ್ತು. ಸುಮ್ಮನೆ ನಿಮ್ ಟೈಮ್ ಅಲ್ಲಿ ಹೋಗಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಸರಿ ಇದು ಹಾಕಿ ಅದ್ ಹಾಕಿ ಅಂತೇಳಿ ಅವ್ರ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡ್ಕೋಬೇಡಿ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ನಮ್ಮ ಒಂದು ಭಾರತೀಯ ನೌಕಾಪಡೆಯಲ್ಲಿ 1315 ಪೋಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಅರ್ಜಿ ಕರೆದಿದ್ದಾರೆ. ಎಕ್ಸ್ ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಟ್ರೇಡ್ಸ್ ಮ್ಯಾನು ಇದೊಂದು ಸಿಲ್ಡ್ ಅಪ್ರೆಂಟಿಸ್ ಅಂತ ಹೇಳಿ ಅಪ್ಲಿಕೇಶನ್ ಹಾಕಬಹುದು. ಇದರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ. ಏನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ನೋಟಿಸು ನಿಮ್ಗೆ ಗೊತ್ತಿರುವಂತೆ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿ.